ಓನ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಒಂದು ಹಸು ಸರ್. ಅದು ದುಡ್ಡಾಗಿರ್ಬೋದು, ಇಲ್ಲ ಫ್ಯಾಮಿಲಿ ನೋಡ್ಕೊಬೇಕು ಅಂತ ಆಗಿರ್ಬೋದು, ಇಲ್ಲ ಮೆಂಟಲಿ ನಾನು ಸೆಟಲ್ ಆಗಬೇಕು ಅಂತ ಇರ್ಬೋದು, ಅದೊಂದು ಹಸು ಇರುತ್ತಲ್ಲ. ಸೊ ಅದರಿಂದ ಇದೊಂದು ಕೈ ಹಿಡಿತು, ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸರ್. 6 7 ಕಡೆ ಹೋಗಿ ಒಂದು 2 ತಿಂಗಳು 3 ತಿಂಗಳು ಅಲ್ಲೆಲ್ಲ ಟ್ರೈನಿಂಗ್ ತೊಗೊಂಡು ಅವ್ರ ಜೊತೆ ವರ್ಕ್ ಮಾಡಿ ಎಲ್ಲ ಮಾಡಿ ಬರ್ಬೇಕು ಸರ್. ಏನು ಇಲ್ಲದೆ ಸುಮ್ಮನೆ ನಾನು ಹೋಟೆಲ್ ಮಾಡ್ತೀನಿ, ಒಂದಿಬ್ರು ಕೆಲಸವ್ರು ತಗೊಳ್ತೀನಿ ಅಂದರೆ ನಮಗೆ ಲಾಸ್ ಆಗುತ್ತೆ. ರೈಸು ನಮಗೆ ಚಿಕನ್ ರೈಸು ಕಬಾಬು ಅಂದರೆ ಭಾರಿ ಇಷ್ಟ. ಕಾಂಬೋ ಚಿಕನ್ ಕಾಂಬೋ ತಗೊಂಡೆ, ಬಟ್ ವರ್ತಿದೆ, ತುಂಬ ಚೆನ್ನಾಗಿದೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, HDS ಕನ್ನಡಗೆ ಸ್ವಾಗತ. ನಾವಿವತ್ತು ಮಧ್ಯಾಹ್ನ ಒಂದು ಲಂಚ್ ಮಾಡೋಣ ಅಂತ ಬಂದಿದ್ವಿ. ಅದು ಒಂದು ಬಜೆಟ್ ಫ್ರೆಂಡ್ಲಿ ಹೋಟೆಲ್ಗೆ. ಸೊ ಇಲ್ಲಿ ಏನೇನು ಸಿಗುತ್ತೆ, ಎಷ್ಟು ರೇಟು ಅಂತೆಲ್ಲ ಹೋಗಿ ಒಂದೊಂದು ಮಾತಾಡ್ಸೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸರ್ ನಮ್ಮ ಹತ್ರ ಈಗ ಆಲ್ಮೋಸ್ಟ್ ರೆಡಿ ಆಯಿತು ಅಂದರೆ ಗುಂಟೂರು ಚಿಕನ್ ಇದೆ. ಗುಂಟೂರು ಚಿಕನ್ನು ಸ್ಪೇಸಿಯಾಗಿರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಚಪಾತಿ ಕೊಡ್ತೀವಿ. ಇದು ಮನೆಯಲ್ಲೇ ಮಾಡೋದು, ಮನೆಯಲ್ಲೇ ಮಾಡೋದು, ಹೊರಗಡೆ ರೆಡಿಮೇಡ್ ಎಲ್ಲ ತರಲ್ಲ, ಸ್ಮೂತಾಗಿರುತ್ತೆ ಚಪಾತಿ. ದೊನ್ನೆ ಬಿರಿಯಾನಿ, ಚಿಕನ್ ದೊನ್ನೆ ಬಿರಿಯಾನಿ. ನೀವು ಪೀಸ್ನ ಸಪ್ರೇಟಾಗಿ ಬೇಯಿಸ್ಕೊಂತೀರಾ? ಹೌದು, ಸಪ್ರೇಟಾಗಿ ಬೇಯಿಸ್ಕೊಂಡು ಅದು ಸಪ್ರೇಟಾಗಿ ಮಡಗ್ಬಿಟ್ಟು ಆಮೇಲೆ ಇದು ರೈಸ್ ಜೊತೆಗೆ ಮಿಕ್ಸ್ ಮಾಡಿ. ಇದು ಚಿಕನ್ ಪೀಸು ಸರ್, ನಮ್ಮದು ಟೆಂಡರ್ ಚಿಕನ್. ಇವೆಲ್ಲ ಒಳ್ಳೆ ಸ್ಮೂತ್ ಆಗಿರುತ್ತೆ, ತಿನ್ನಕ್ಕೆ ಟೇಸ್ಟಿಯಾಗಿರುತ್ತೆ. ಇದು ಕಬಾಬ್ ಸರ್, ಎಲ್ಲ ರೆಡಿ, ನಮ್ಮದೇ ಮಿಕ್ಸಿಂಗು, ಹೋಮ್ ಮೇಡ್ ಮಸಾಲ. ಬ್ಯಾಡಿಗೆ ಇಲ್ಲ ಸರ್, ನಾವು ಓಪನ್ ಆದಾಗಿಂದನೂ ನಾವು ಕಲರ್ ಆಗ್ತಾ ಇಲ್ಲ ಸರ್. ನಮ್ಮದು ಗುಂಟೂರು ಬ್ಯಾಡಿಗೆ, ಅದು ನಾವು ನೆನೆಯಕ್ಕೆ ಹಾಕ್ಬಿಟ್ಟು ರುಬ್ಬಿಟ್ಟು ನಾವು ಪೌಡ್ರ್ ಮಾಡ್ಕೊತೀವಿ. ಇದು ನಾವು ಸ್ಪೈಸಿಯಾಗಿರುತ್ತೆ. ನಮ್ಮ ಮಸಾಲೆನೇ ಇದು. ಹೊರಗಡೆದು ಗಿರ್ಗಡೆದು ಏನಾಗಲ್ಲ, ಬೆಳ್ಳುಳ್ಳಿ ಆಗಲಿ ಶುಂಠಿ ಆಗಲಿ ಎಲ್ಲ ನಾವೇ ರೆಡಿ ಮಾಡಿ ನಾವೇ ಹಾಕೋದು ಸರ್. ಇದು 1 ಅವರ್ 2 ಅವರ್ ಫ್ರಿಡ್ಜಲ್ಲಿ ಮಾಡಿಬಿಡ್ತೀವಿ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ದೀಪು ಅಂತ ಸರ್. IDK ದೊನ್ನೆ ಬಿರಿಯಾನಿ ಯಾವಾಗ ಸ್ಟಾರ್ಟ್ ಆಯಿತು, ಹೆಂಗೆ ಸರ್? ಸರ್ 1 ಇಯರ್ ಸ್ಟಾರ್ಟ್ ಆಗಿದೆ. ಓಕೆ, ಜಸ್ಟ್ ಈಗ ಕಂಪ್ಲೀಟ್ ಅಂದರೆ ಈಗ 29ಗೆ 1 ಇಯರ್ ಆಗಿದೆ. ಓಕೆ, ಜಸ್ಟ್ ಆಗಿ ರನ್ನಿಂಗ್ ಆಗ್ತಾ ಇದೆ ಅಂದರೆ ಈ ಮಂತ್ 29th? ಓಕೆ. ಸೊ ಸರ್, ಆ್ಯಕ್ಚುಲಿ ಈ IDK ಅಂದರೆ ಏನು ಸರ್? ಸರ್ ಆ್ಯಕ್ಚುಲಿ ಅದು ಒಂದು ವೆಜ್ ಹೋಟೆಲ್ ಓಪನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಹಿಂಗೆ ಸ್ವಲ್ಪ ದುಡ್ಡುಗಳನ್ನ ಸಾಲ ಮಾಡೋಬ್ರು ಕೊಟ್ಟಿದ್ದೆ. ಜಸ್ಟ್ ಅವರು ಓಕೆ ಮಾಡೋಣ ಅಂತೆಲ್ಲ ಹೇಳಿ ಈಗಲೂ ಪ್ರೆಸೆಂಟ್ ಆ ದುಡ್ಡು ರಿಟರ್ನ್ ಕೊಟ್ಟಿಲ್ಲ ಅವರು. ಆಗ ಬೇರೆ ಅದನ್ನ ಹೆಸರಿಟ್ಟು ಅದನ್ನೇ ಇವರು ಲೈಸೆನ್ಸ್ ಎಲ್ಲ ಅವ್ರ ಮೇಲೆ ಹೋಪ್ ಹೇಗಿತ್ತು ಅಂದರೆ ಅವ್ರು ಅದನ್ನು ಕಂಪ್ಲೀಟಾಗಿ ಅವರನ್ನು ನಂಗೆ ಏನೋ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತ ಇತ್ತು. ಬಟ್ ಈಗ ದುಡ್ಡು ಕೊಡದೇ ಇರೋದ್ರಿಂದ ಅದು ಲೈಸೆನ್ಸ್ ಎಲ್ಲ ಮಾಡಿಸಿದ್ದೆ. ಸೊ ಅದನ್ನೇ ಈಗ ಇದೇ ಹೋಟ್ಲು. ಓಕೆ, ಅಂದರೆ IDK ಫುಲ್ ಫಾರ್ಮ್ ಏನಾದರೂ ಇದೆಯಾ? ಆ್ಯಕ್ಚುಲಿ ಅದು ನನ್ನ ಹೆಸರೇ ಅದು. ಆ್ಯಕ್ಚುಲಿ IDK ಅಂದರೆ ಐ ಆಮ್ ದೀಪೇಶ್ ಕುಮಾರ್ ಅಂತ. ಆ್ಯಕ್ಚುಲಿ ನನ್ನ ಹೆಸರು ದೀಪೇಶ್ ಅಂತ. ನನ್ನ ಹೆಸರು ದೀಪೇಶ್ ಕುಮಾರ್ ಅಂತ ನನ್ನದೇ ಒಂದು ಬ್ರ್ಯಾಂಡ್ ಆಗಿ ಸುಮ್ಮನೆ ಜಸ್ಟ್ ಆಗಿ ಒಂದು ಇಮ್ಯಾಜಿನೇಷನಲ್ಲಿ ಅದು ಕ್ರಿಯೇಟ್ ಮಾಡಿ ಇಟ್ಬಿಟ್ಟಿದೆ ಸರ್. ಅಂದರೆ ಹೋಟ್ಲು ಮಾಡಬೇಕು ಅಂತ ಹೆಂಗೆ ಸರ್ ಥಾಟ್? ಅಂದರೆ ಬೇರೆ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಇಲ್ಲ ಇದೇ ಮಾಡಬೇಕು? ಕಡೆ ಕೆಲಸ ಮಾಡಿದ್ದೆ, ಬಟ್ ಪ್ರೊಫೆಷನಲ್ ಆಗಿ ಯಾವುದೂ ಸೆಟ್ ಆಗಿರಲಿಲ್ಲ. ಎಲ್ಲೋದ್ರೂ ಬೇರೆಯವ್ರ ಅಂಡರಲ್ಲಿ ಇರಬೇಕಾಗುತ್ತಲ್ಲ. ಸೊ ಬೇರೆಯವ್ರ ಅಂಡರಲ್ಲಿ ಇದ್ದು ಅವ್ರು ಕೊಡೋ ಒಂದು ಟಾರ್ಚರ್ ಇರ್ಬೋದು, ಇಲ್ಲ ಅಲ್ಲಿ ನಮ್ಗೆ ಸಿಗೋ ಒಂದು ಒಳ್ಳೆ ಮರ್ಯಾದೆ ಇರ್ಬೋದು, ಸ್ವಲ್ಪ ಜಾಸ್ತಿ ಆಯಿತು. ಸೊ ಅದಕ್ಕೇನೆ ಓನಾಗಿ ಮಾಡೋಣ ಅಂತೇಳಿ ಹೋಟೆಲ್ ಮಾಡಿದೆ ಸರ್. ಅಲ್ಲಿ ಹಂಗೆ ಕೇಳ್ಪಟ್ಟೆ ನೀವು ಸ್ಪೋರ್ಟ್ಸ್ ಮ್ಯಾನ್ ಅಂದ್ಬಿಟ್ಟು. ಸ್ಪೋರ್ಟ್ಸ್ ಬಿಟ್ಟು ಈಗ ಹೋಟೆಲ್ ಬಿಸ್ನೆಸ್ ಹೇಗೆ? ಸ್ಪೋರ್ಟ್ಸ್ ಅಂದರೆ ಅದು ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಪ್ಲೇಯರ್ಗೆಲ್ಲ ಅದೇನೋ ಒಂದು ಕೂಟದಲ್ಲಿ ಅಂದರೆ ನಮಗೊಂದು ಸೆಟಲ್ ಆಗೋ ಥರ ಸಿಗುತ್ತೆ ಸರ್. ಬಟ್ ನಮಗೆ ನಾವು ಈಗ ಒಂದು ಸೆಟಲ್ ಆಗಬೇಕು ಅಂತ ಹೇಳಿದ್ರೆ ನಾವು ಅದು ಟಾರ್ಗೆಟೇ ರೀಚ್ ಆಗಬೇಕಾಗುತ್ತೆ. ಈಗ ಇಂಡಿಯಾದಲ್ಲಿ ನೋಡಿ ಒಲಿಂಪಿಕಲ್ಲಿ ನಾವೆಲ್ಲ ಈಗ ರೀಸೆಂಟಾಗಿ ನೋಡಿದ್ರೆ ಇರೋದು ಇಷ್ಟು ಜನ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ. ಬಟ್ ಅಟೆಂಡ್ ಮಾಡಿರೋದು ಮಾತ್ರ ಒಂದು 5 ರಿಂದ 6 ಜನ ಅಟೆಂಡ್ ಮಾಡಿರ್ತಾರೆ. ಸೊ ಗೋಲ್ ಮಾಡೋದು ಆ ಸ್ಪೋರ್ಟ್ಸಲ್ಲಿ ಮಾತ್ರ 1-2 ಮಾಡಿರ್ತಾರೆ. ಸೊ ಎಲ್ಲರೂ ಸ್ಪೋರ್ಟ್ಸಲ್ಲಿ ಅಚೀವ್ ಮಾಡಿ ಅದರಿಂದ ಗೌರ್ಮೆಂಟ್ ಜಾಬ್ ತೊಗೊಳಕ್ಕಾಗಲ್ಲ. ಸೊ ಅದು ನಮ್ಮದು ಈಗಲೂ ಅಷ್ಟೇ. ಬೇರೆ ಜಾಬ್ನ ಅಂದರೆ ಸ್ಪೋರ್ಟ್ಸ್ನ ಹುಡುಕ್ತಾ ಇರ್ತೀನಿ, ಯಾವ್ದಾದ್ರು ಆ್ಯಕ್ಟಿವ್ ಆಗಿರೋದು. ಈಗ ಯಾವ್ದಾದ್ರು ಒಳ್ಳೆ ಸ್ಪೋರ್ಟ್ಸು ನನಗೆ ಅದ್ರ ಟಚ್ಚೇ ಇಲ್ಲ ಅನ್ನೋದು ಯಾವ್ದಾದ್ರು ಇತ್ತು ಅಂದರೆ ಇದೊಂದು ಸ್ವಲ್ಪ ಸ್ಲೋ ಮಾಡ್ತೀನಿ. ಪ್ರೆಸೆಂಟ್ ನಾನು ಆಡ್ತೀನಿ, ಅದಕ್ಕೆ ಜಂಪ್ ಆಗ್ತೀನಿ. ಅದನ್ನ ಹಾಗೆ ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ, ಸ್ವಲ್ಪ ನಾಲೆಡ್ಜ್ ತಗೊಳ್ತೀನಿ. ಒಂದು 2-3 ಮೆಡಲ್ ಮಾಡಾದ್ಮೇಲೆ ಸ್ವಲ್ಪ ಅದನ್ನು ಡ್ರಾಪ್ ಮಾಡ್ತೀನಿ, ಸ್ವಲ್ಪ ಅದೇ ಬೇರೆ ಥರ ಹೋಗ್ತಾ ಇರ್ತೀನಿ ಸರ್ ಅಷ್ಟೇ.
ಅಂದ್ರೆ ಬೇರೆ ಎಲ್ಲ ಬಿಸ್ನೆಸ್ ಮಾಡಿ ಯಾವ್ದು ಕೈ ಹಿಡಿದು ಇದು ಸ್ಟಾರ್ಟ್ ಮಾಡಿದ್ರೆ ಇಲ್ಲ ಏನಾದ್ರು ಸರ್ ಹಂಗೇನಿಲ್ಲ, ಇದೊಂದು ಹೋಟೆಲ್ ಮಾಡಬೇಕು ಅಂತೇನಿಲ್ಲ, ಎಲ್ಲರಿಗೂ ವರ್ಕ್ ಮಾಡ್ತಾ ಇರ್ತಾರೆ. ಓನ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಒಂದು ಹಸು ಸರ್, ಅದು ದುಡ್ಡಾಗಿರ್ಬೋದು, ಇಲ್ಲ ಫ್ಯಾಮಿಲಿ ನೋಡ್ಕೊಬೇಕು ಅಂತ ಆಗಿರ್ಬೋದು, ಇಲ್ಲ ಮೆಂಟಲಿ ನಾನು ಸೆಟಲ್ ಆಗಬೇಕು ಅಂತ ಇರ್ಬೋದು, ಅದೊಂದು ಹಸು ಇರುತ್ತಲ್ಲ, ಸೊ ಅದರಿಂದ ಇದೊಂದು ಕೈ ಹಿಡಿತು, ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸರ್. ಸರ್ ನಂದು ಹೇಗಿದೆ ಅಂತ ಹೇಳಿದ್ರೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಚೆನ್ನಾಗಿ ಕೊಡಬೇಕು. ಈಗ ನಾನು 150 ರೂಪಾಯಿ ಬಿರಿಯಾನಿ ಇಡ್ತೀನಿ ಅನ್ಕೊಳ್ಳಿ, 150 ರೂಪಾಯಿಗೆ ನನ್ನ ಹತ್ರ ಒಂದು 10 ಜನ ಬರ್ತಾರೆ, 150 ರೂಪಾಯಿ ಇರೋರು 10 ಜನ ಬಂದರೆ 150 ರೂಪಾಯಿಗೆ ಒಂದು 10 ಬಿರಿಯಾನಿ ಖಾಲಿ ಆಗುತ್ತೆ. ಅದೇ ನನ್ನ ಹತ್ರ ಒಂದು 100 ರೂಪಾಯಿ ಇರೋರು ಬಂದರೆ 80 ರೂಪಾಯಿ ಬಿರಿಯಾನಿ ತೊಗೊಂಡ್ರೆ 100 ಜನ ತಿಂದರೆ ಇನ್ನು 20 ರೂಪಾಯಿ ಅವ್ರಿಗೆ ಸೇವ್ ಆಗುತ್ತೆ, ನನಗೂ ಕಸ್ಟಮರ್ ಜಾಸ್ತಿ ಬರ್ತೀನಿ. ನಾನು ಸ್ವಲ್ಪ ರಿಸರ್ಚ್ ಮಾಡಿ ಸ್ವಲ್ಪ ಒಂದು ರೀಸನಬಲ್ ಅವ್ರಿಗೂ ಇಷ್ಟ ಆಗಬೇಕು, ನನಗೂ ಪ್ರಾಫಿಟ್ ಆಗಬೇಕು, ಅದನ್ನ ನೋಡಿಕೊಂಡು ಮಾಡ್ತಾ ಇದ್ದೀನಿ ಸರ್. ಖಂಡಿತ ಇದು ಹಾಗೆ ಮಾಡೋಕ್ಕೆ ಬರಲ್ಲಲ್ಲ ಸರ್. ಅಂದರೆ ನಾನು ಒಂದು ಅರೌಂಡ್ ಒಂದು 6ರಿಂದ 7 ಕಡೆ ಹೋಗಿ ಒಂದು 2 ತಿಂಗಳು 3 ತಿಂಗಳು ಅಲ್ಲೆಲ್ಲ ಟ್ರೈನಿಂಗ್ ತೊಗೊಂಡು ಅವ್ರ ಜೊತೆ ವರ್ಕ್ ಮಾಡಿ ಎಲ್ಲ ಮಾಡಿ ಬರ್ಬೇಕು ಸರ್. ಏನು ಇಲ್ಲದೆ ಸುಮ್ಮನೆ ನಾನು ಹೋಟೆಲ್ ಮಾಡ್ತೀನಿ, ಒಂದಿಬ್ರು ಕೆಲಸವ್ರು ತಗೊಳ್ತೀನಿ ಅಂದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಆ ಇಬ್ಬರು ವರ್ಕರ್ ಏನಿರ್ತಾರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ನಮಗೆ ಲಾಸ್ ಆಗುತ್ತೆ. ಆಮೇಲೆ ತಿರ್ಗಿ ನಾವು ಇನ್ನೊಂದು ಇಬ್ರು ಹುಡುಕ್ಬೇಕಾಗುತ್ತೆ. ಅದೇ ನಾವೇ ಈ ಫೀಲ್ಡಲ್ಲಿ ಇರ್ತೀವಿ ಅಂದರೆ ಯಾರೂ ಡಿಪೆಂಡ್ ಆಗೋದೇ ಇಲ್ಲ, ನಾವೇ ವರ್ಕ್ ಮಾಡ್ಬೋದು, ನಾವೇ ಪ್ರಾಫಿಟ್ ತೊಗೊಬೋದು, ಲಾಸ್ ಆದರೂ ನಾವೇ ಲಾಸ್ ಮಾಡ್ಕೊಬೋದು, ಇಷ್ಟೇ ಇರುತ್ತೆ ಸರ್. ಅದು 129 ರೂಪೀಸ್ ಕಾಂಬೋ. ಅದು ವೆಡ್ನೆಸ್ಡೇ ಫ್ರೈಡೇ ಮಾತ್ರ ಅದು ಇರುತ್ತೆ, 2 ಇದೆ ಸರ್. ಅಂದರೆ ಜಾಸ್ತಿ ಅದರಲ್ಲಿ ನನ್ನ ಪ್ರಾಫಿಟ್ ನೋಡೋಕ್ಕಾಗಲ್ಲ ಸರ್ ಅದರಲ್ಲಿ, ಯಾಕೆಂದರೆ 129 ರೂಪಾಯಿಗೆ ಒಂದು ಪೀಸ್ ಚಪಾತಿ, ಒಂದು ಕುಷ್ಕ, 2 ಪೀಸ್ ಕಬಾಬು, 2 ಪೀಸ್ ಗುಂಟೂರು ಚಿಕನ್ನು, ಒಂದು ಲಡ್ಡು ಇಲ್ಲ ಮೋತಿಚೂರು ಇದು ಬರುತ್ತೆ, ಜಾಮೂನು ಇಲ್ಲ ಮೋತಿಚೂರು ಲಡ್ಡು ಬರುತ್ತೆ. ಸೊ ಅಷ್ಟು ರೇಟ್ಗೆ ಅದನ್ನು ಕೊಟ್ಟರೆ ನನಗೆ ಪ್ರಾಫಿಟ್ ಇಲ್ಲ. ಬಟ್ ಕಸ್ಟಮರ್ಗೆ ಅದು ಸ್ವಲ್ಪ ನಾನು ಹೈಲೈಟ್ ಆಗಬೇಕು ಮತ್ತು ಕಸ್ಟಮರು ಅದನ್ನು ಖುಷಿ ಪಟ್ಟು ತಿನ್ನಬೇಕು ಅಂತೇಳಿ ಅದು 129 ರೂಪೀಸ್ ಮಾಡಿದ್ದೀನಿ. ಅದು ವೀಕ್ಲಿ 2s ಮಾತ್ರ ಇರುತ್ತೆ ಸರ್. ಹಾಂ ಸರ್, ಇದು ಡೈಲಿ ಒಂದೊಂದು ಇರುತ್ತೆ ಸರ್. ಅಂದರೆ ಈಗ ನೋಡಿ, ಇಲ್ಲಿ ಚಿಕನ್ ಕಬಾಬ್ ಅಂತೂ ಡೈಲಿ ಇರುತ್ತೆ, ಚಿಕನ್ ಬಿರಿಯಾನಿ ಡೈಲಿ ಇರುತ್ತೆ, ಬಿರಿಯಾನಿ ಕುಷ್ಕ ಎಲ್ಲ ಡೈಲಿ ಇರುತ್ತೆ, ಚಪಾತಿ ಡೈಲಿ ಇರುತ್ತೆ. ಬಟ್ ನಾವೇನು ಮಾಡ್ತೀವಿ ಅಂದರೆ ಎಲ್ಲ ಹುಟ್ಟಿಗೆ ಇಟ್ಬಿಟ್ರೆ ಅವ್ರಿಗೊಂಥರ ತಿನ್ನಬೇಕು ಅಂದರೆ ಅದೇ ಪರ್ಟಿಕ್ಯುಲರ್ ಡಿಶ್ ಬಂದರೆ ಅವ್ರಿಗೆ ಸ್ವಲ್ಪ ಒಂಥರ ಮೈಂಡ್ಗೆ ಇದೇ ತಿನ್ನಬೇಕು ಅಂದರೆ ಆ ಡೇಟ್ ಬರೋ ಥರ ಇಟ್ಬಿಟ್ಟಿದ್ದೀನಿ. ಎಕ್ಸಾಂಪಲ್ ಅಂದರೆ ಮಂಗಳವಾರ ಬಂದರೆ ಚಿಕನ್ ಚಾಪ್ಸ್ ಇರುತ್ತೆ, ಬುಧವಾರ ಬಂದರೆ ಚಿಕನ್ ಗುಂಟೂರು ಇರುತ್ತೆ ಸರ್. ಓಕೆ, ಚಿಕನ್ ಗುಂಟೂರು. ನಿಮಗೆ ಗುರುವಾರ ಬಂತು ಅಂದರೆ ಗುರುವಾರ ಬಂದು ಚಿಕನ್ ಪೆಪ್ಪರ್ ಡ್ರೈ ಇರುತ್ತೆ, ಶುಕ್ರವಾರ ಬಂದು ಚಿಕನ್ ಕುರ್ಮಾ, ಶನಿವಾರ ಬಂದು ಆಂಧ್ರ ಚಿಲ್ಲಿ ಫ್ರೈ ಇರುತ್ತೆ, ಭಾನುವಾರ ಬಂದು ಒಂದು ರೇಂಜಲ್ಲಿ ಅಂದರೆ ಜನ ಜಾಸ್ತಿ ಇರೋದ್ರಿಂದ ಒಂದು 2ರಿಂದ 3 ಥರ ರೆಡಿ ಮಾಡಿರ್ತೀವಿ. ಭಾನುವಾರದ ಹೊತ್ತು ಮಾತ್ರ ಮಿನಿಮಮ್ ಅಂದರೆ 2 ರೆಡಿ ಮಾಡಿರ್ತೀವಿ. ಅದು ಯಾವುದು ಅಂತ ಅದು ಜನಗಳ ಡಿಪೆಂಡ್ ಮಾಡ್ಕೊಂಡು ಅದ್ರ ಮೇಲೆ ಹೇಳ್ತೀವಿ ಸರ್. ಇದೊಂದೇ ಇದೆ ಸರ್. ರಾಜೀವ್ನಗರ್ ವೆಸ್ಟ್ ಆಫ್ ಕಾರಿಡಾರ್, ನಿಮಗೆ ಫೈರ್ ಸ್ಟೇಷನ್ ಆಪೋಸಿಟ್ 6 ಬ್ಲಾಕ್ ರೋಡ್ ಹೋಗುತ್ತೆ. ಸೊ ಆ ರೋಡಲ್ಲಿ ಬಂದರೆ ನಿಮಗೆ ಲೆಫ್ಟಲ್ಲಿ 3ನೇ ಬಿಲ್ಡಿಂಗ್ ಕಾಣುತ್ತೆ. ನೀವು 6 ಬ್ಲಾಕಿಂದ ಬರ್ತೀನಿ ಅಂದರೆ ವೆಸ್ಟ್ ಆಫ್ ಕಾರಿಡಾರ್ ಸೇಮು. RPI ಕಾಲೇಜ್ ಇದೆ, ಚೈತನ್ಯ ಇದೆ, ಅಲ್ಲಿಂದ ನಿಮ್ಮ ಟುವರ್ಡ್ಸ್ ವೆಸ್ಟ್ ಆಫ್ ಕಾರಿಡಾರ್ ಹೋಗ್ಬೇಕಾದ್ರೆ ರೈಟ್ ಸೈಡಲ್ಲಿ ಇದೆ ಸರ್. ಆಲ್ ದ ಬೆಸ್ಟ್ ಸರ್, ನಮ್ಮ ಕಡೆಯಿಂದ ನಿಮಗೆ ಚೆನ್ನಾಗಿ ನಡೀಲಿ. ಥ್ಯಾಂಕ್ ಯು ಸರ್. ಸರಿಯಾ? ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಎಲ್ಲಿಂದ ಬಂದಿರೋದು? ನಾನು ಕಟನ್ಪೇಟೆ ಸರ್. ಕಾಟನ್ಪೇಟೆ. ಹೌದು ಸರ್. ಸರ್ ಹೇಗಿದೆ ಟೇಸ್ಟ್? ತುಂಬ ಚೆನ್ನಾಗಿದೆ. ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ ಇಲ್ಲ ಫಸ್ಟ್ ಟೈಮ್? ಇಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದು ಈ ಕಡೆ. ಸೊ ಏನು ಇಷ್ಟ ಆಯ್ತು ಸರ್? ಸರ್ ಕಾಂಬೋ, ಚಿಕನ್ ಕಾಂಬೋ ತೊಗೊಂಡೆ, ಬಟ್ ವರ್ತಿದೆ, ತುಂಬ ಚೆನ್ನಾಗಿದೆ. 129 ಕಾಂಬೋ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಕಬಾಬು ಚೆನ್ನಾಗಿದೆ, ಸ್ಮೂತ್ ಆಗಿದೆ, ಚಿಕನ್ ಗ್ರೇವಿ ಚೆನ್ನಾಗಿದೆ. ಫಸ್ಟ್ ಟೈಮ್ ತಿಂತಾ ಇದ್ದೀನಿ, ಬಟ್ ಚೆನ್ನಾಗಿದೆ, ಕೊಡ್ಬೋದು. ಏನು ಅಂಥದ್ದು ಕ್ವಾಂಟಿಟೀಸ್ ಚೆನ್ನಾಗಿದೆ, ಸೂಪರ್ ಆಗಿದೆ, ತಿಂದು ನೋಡಿದೆ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಸರ್ ಎಲ್ಲಿಂದ ಬಂದಿರೋದು? ಇಲ್ಲಿ ಎಷ್ಟೊತ್ತಿಂದ ರಾಜರು. ಹೌದಾ? ಸರ್ ಹೇಗಿದೆ ಟೇಸ್ಟ್? ಟೇಸ್ಟ್ ಚೆನ್ನಾಗಿದೆ. ಅವಾಗ ಬರ್ತಾ ಇರ್ತೀವಿ, ಜಾಸ್ತಿ ಕಡಿಮೆ ಅಲ್ಲಿಂದ ಇಲ್ಲಿ ಬರೋದು ಸ್ವಲ್ಪ ದೂರ ಅಂದ್ಬಿಟ್ಟು ಯಾವಾಗ ಒಂದ್ಸರಿ ವಾರದಲ್ಲಿ 2 ದಿನ 3 ದಿನ ಬರ್ತಾ ಇರ್ತೀವಿ. ನಿಮ್ಮ ಫೇವ್ರೇಟ್ ಏನು ಸರ್? ಫೇವ್ರೇಟು ಮಾಮೂಲಿ ರೈಸು, ನಮಗೆ ಚಿಕನ್ ರೈಸು, ಕಬಾಬು ಅಂದರೆ ಭಾರಿ ಇಷ್ಟ. ಈ ಥರ ಎಲ್ಲ ಚಿಕನ್ ಐಟಲ್ಲಿ ಮಸಾಲೆ ಐಟಮ್ ಎಲ್ಲ ಇಷ್ಟ. ಹಾಂ, ಓಕೆ ಸರ್, ಎಂಜಾಯ್ ಮಾಡಿ. ಓಕೆ. ಸೊ ಮೊದಲನೇದಾಗಿ ಚಿಕನ್ ಕಾಂಬೋ ತೊಗೊಂಡಿದ್ದೀವಿ. ಅದರಲ್ಲಿ ನಿಮಗೆ ಬಿರಿಯಾನಿ ರೈಸು, ಚಪಾತಿ, ಒಂದು ಸ್ವೀಟ್ ಕೊಟ್ಟಿದ್ದಾರೆ. ಸೊ ಒಂದೊಂದ್ಸಲ ಮೋತಿಚೂರ್ ಲಾಡು ಇರುತ್ತೆ, ಒಂದೊಂದ್ಸಲ ಜಾಮೂನ್ ಕೊಡ್ತಾರೆ.
ಆಮೇಲೆ ಕಬಾಬ್, ಆಮೇಲೆ ಗುಂಟೂರು ಚಿಕನ್ ಶೇರ್ವಾ. ಮೊದಲನೇದಾಗಿ ಒಂದು ಚಿಕ್ಕ ಡ್ರೈ ಜಾಮೂನ್ ಕೊಟ್ಟಿದ್ದಾರೆ, ಅದನ್ನು ತಿನ್ಬಿಟ್ಟು ಆಮೇಲೆ ಮೈನ್ ಕೋರ್ಸ್ ಸ್ಟಾರ್ಟ್ ಮಾಡೋಣ. ಚಪಾತಿಯಿಂದ ಸ್ಟಾರ್ಟ್ ಮಾಡೋಣ. ಚಪಾತಿನ ಈ ಗುಂಟೂರು ಚಿಕನ್ ಜೊತೆ ಟೇಸ್ಟ್ ಮಾಡೋಣ. ಫಸ್ಟ್ ಬೈಟಲ್ಲೇ ಆ ಗುಂಟೂರು ಚಿಕನ್ ಖಾರ ಅಂತೂ ಬಾಯಿ ತುಂಬ ಸ್ಪ್ರೆಡ್ ಆಗ್ತದೆ, ಸಖತ್ತಾಗಿದೆ. ಚಿಕನ್ ನೋಡಿ ಫುಲ್ ಟೆಂಡರ್ ಆಗಿ ಸಖತ್ತಾಗಿದೆ. ಆ ಖಾರ ಅಂತೂ ನಿಮಗೆ ಸಖತ್ತಾಗಿ ಬಾಯಿ ತುಂಬ ಸೇರ್ಕೊತಾ ಇದೆ. ಆ ಗುಂಟೂರು ಚಿಲ್ಲಿ ಏನು ಹಾಕಿದ್ದಾರೆ ಅದು ಖಾರ ಅಂತೂ ಹೆವಿ ಆಗಿದೆ. ಟೇಸ್ಟ್ ಮಾತ್ರ ಸೂಪರ್. ನೆಕ್ಸ್ಟ್ ಕಬಾಬ್ ಹೋಗೋಣ. ಕಬಾಬ್ ನೋಡೋದಕ್ಕೆ ಮೇಲ್ಗಡೆಯಿಂದ ಫುಲ್ ಗರಿಗರಿಯಾಗಿ ಸಖತ್ತಾಗಿ ಕಾಣ್ತಾ ಇದೆ. ಹೋಮ್ ಮೇಡ್ ಮಸಾಲ ಹಾಕಿರೋದ್ರಿಂದ ನಿಮಗೆ ಮೇಲ್ಗಡೆ ಅಷ್ಟೊಂದು ಕೋಟಿಂಗ್ ಅನ್ಸಲ್ಲ, ನಿಮಗೆ ಜಾಸ್ತಿ ಕೋಟಿಂಗ್ ಇರಲ್ಲ, ಒಂದು ಲೈಟ್ ಕೋಟಿಂಗು. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಒಳ್ಳೆ ಜ್ಯೂಸಿಯಾಗಿ ಮೇಲ್ಗಡೆ ಕ್ರಿಸ್ಪಿ ಆಗಿ ಸಖತ್ತಾಗಿದೆ. ಮಸ್ಟ್ ಟ್ರೈ ಕಬಾಬ್. ನೆಕ್ಸ್ಟು ಬಿರಿಯಾನಿ ರೈಸ್ ಟೇಸ್ಟ್ ಮಾಡ್ಬಿಡೋಣ. ಬಾಯಿಗೆ ತಿಂಗೆ ಆ ಮಸಾಲೆ ಬಾಯಿ ತುಂಬ ಅಳ್ಕೊಳ್ಳುತ್ತೆ. ಆ ಚಕ್ಕೆ ಲವಂಗ ಮತ್ತು ಅವ್ರ ಗರಂ ಮಸಾಲ ಅವ್ರದ್ದು ಸಪ್ರೇಟ್ ಸ್ಪೆಷಲ್ ಬಿರಿಯಾನಿ ಮಸಾಲ ಹಾಕಿರೋದ್ರಿಂದ ಆ ರೈಸ್ ಅಂತೂ ಒಳ್ಳೆ ಫ್ಲೇವರ್ ಆಗಿದೆ. ಉದುರಾಗಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದಕ್ಕೆ ನೀವು ಶೇರ್ವಾ ಅಥವಾ ಮೊಸರು ಬಜ್ಜಿ ಏನು ಹಾಕೊಂಬಾರ್ದು, ಹಂಗೆ ತಿನ್ಬೇಕು, ಹಂಗೆ ಟೇಸ್ಟ್ ಸಖತ್ತಾಗಿದೆ. ಒಂದು ದೊಡ್ಡ ಬೈಟ್ ಹೋಗ್ಬಿಡೋಣ ಕೊನೆಯದಾಗಿ. ಸ್ವಲ್ಪ ರೈಸ್ ತೊಗೊಂಡು, ಸ್ವಲ್ಪ ಈರುಳ್ಳಿ ತೊಗೊಂಡು, ಈ ಗುಂಟೂರು ಚಿಕನ್ ಗ್ರೇವಿ ತೊಗೊಂಡು ಒಂದು ಪೀಸ್ ಇಟ್ಕೊಂಡು ಗುಂಟೂರು ಚಿಕನ್ ಗ್ರೇವಿ ಮತ್ತು ಬಿರಿಯಾನಿ ಒಳ್ಳೆ ಕಾಂಬಿನೇಷನ್. ರೈಸ್ ಮಾತ್ರ ಫುಲ್ ಫ್ಲೇವರ್ಫುಲ್ ಆಗಿದೆ. ಒಂದು ಅಥೆಂಟಿಕ್ ದೊನ್ನೆ ಬಿರಿಯಾನಿ. ಸೊ ಒಂದು ಬಜೆಟ್ ಫ್ರೆಂಡ್ಲಿ ಹೋಟೆಲ್ ಹುಡುಕ್ತಾ ಇದ್ರೆ ನೀವು ಬರೀ 80 ರೂಪಾಯಿಗೆ ಬಿರಿಯಾನಿ ಕೊಡ್ತಾ ಇದ್ದಾರೆ. ಅದರಲ್ಲೂ ಕಾಂಬೋ 129ಗೆ ನಿಮಗೆ 2 ಪೀಸ್ ಗುಂಟೂರು ಚಿಕನ್ನು, 2 ಪೀಸ್ ಕಬಾಬು, ಬಿರಿಯಾನಿ ರೈಸು, ಚಪಾತಿ, ಸ್ವೀಟು ಇಷ್ಟೆಲ್ಲ ಕೊಡ್ತಾ ಇದ್ದಾರೆ. ಇಷ್ಟು ಕಮ್ಮಿಗೆ ನಿಮಗೆ ಎಲ್ಲೂ ಅಷ್ಟು ಸಿಗಲ್ಲ. ಸೊ ಬನ್ನಿ, ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.